ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆ ವಿಶೇಷವಾಗಿ ಮನೆಯ ಯಜಮಾನರಿಗೆ ಅಂದರೆ ಪುರುಷರಿಗೆ ಮೀಸಲಾಗಿದೆ. ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿರಬಹುದು, ಹಗಲು ರಾತ್ರಿ ಎನ್ನದೆ ಕತ್ತೆಯಂತೆ ದುಡಿಯುತ್ತಿರಬಹುದು, ಆದರೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದ ದಾರಿಯಲ್ಲೇ ವಾಪಸ್ ಹೋಗುತ್ತಿದ್ದಾಳೆ ಎಂದು ಅನಿಸುತ್ತಿದೆಯೇ? ಹಗಲಿರುಳು ದುಡಿದರೂ ಹೆಂಡತಿ ಮಕ್ಕಳ ಸಣ್ಣ ಆಸೆಗಳನ್ನು ಪೂರೈಸಲು ಆಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತಿದೆಯೇ? ತಿಂಗಳ ಕೊನೆಗೆ ಮತ್ತೆ ಸಾಲ ಕೇಳುವ ಪರಿಸ್ಥಿತಿ ನಿಮಗೆ ಬರುತ್ತಿದೆಯೇ? ಯಾರನ್ನು ದೂರುತ್ತಿದ್ದೀರಿ? ನಿಮ್ಮ ದಾರಿದ್ರ್ಯಕ್ಕೆ ಬೇರೆ ಯಾರು ಕಾರಣರಲ್ಲ, ನೀವೇ ಕಾರಣ. ಕಹಿ ಅನಿಸಿದರೂ ಇದೇ ಸತ್ಯ. ಸಂಪಾದನೆ ಮಾಡುವುದು ಎಂದರೆ ಮಡಿಕೆಗೆ ನೀರು ತುಂಬಿದ ಹಾಗೆ, ಆದರೆ ಆ ಮಡಿಕೆಯ ತಳದಲ್ಲಿ ದೊಡ್ಡ ದೊಡ್ಡ ಬಿರುಕುಗಳಿದ್ದರೆ ನೀವು ಗಂಗಾ ನದಿಯನ್ನೇ ತಂದು ಸುರಿದರೂ ಆ ಮಡಿಕೆ ತುಂಬಲು ಸಾಧ್ಯವೇ ಇಲ್ಲ. ಪುರುಷರಾದ ನೀವು ತಿಳಿದೋ ತಿಳಿಯದೆಯೋ ಮಾಡುತ್ತಿರುವ 5 ಘೋರ ತಪ್ಪುಗಳೇ ಆ ಬಿರುಕುಗಳು. ನೀವು ಮಾಡುವ ಈ ತಪ್ಪುಗಳಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಯಿಂದ ಬೇಸತ್ತು ಹೊರನಡೆಯುತ್ತಿದ್ದಾಳೆ. ಅಹಂಕಾರದಿಂದ ನಡೆದುಕೊಂಡರೆ ಏನಾಗುತ್ತದೆ ಎಂಬುದಕ್ಕೆ ದೇವೇಂದ್ರನ ಕಥೆಯೇ ಸಾಕ್ಷಿ. 3 ಲೋಕದ ಒಡೆಯನಾದ ದೇವೇಂದ್ರನನ್ನೇ ಅಹಂಕಾರವು ಭಿಕಾರಿಯನ್ನಾಗಿ ಮಾಡಿತ್ತು. ದೂರ್ವಾಸ ಮುನಿಗಳು ನೀಡಿದ ದೇವಿಯ ಪ್ರಸಾದವಾದ ಪಾರಿಜಾತದ ಮಾಲೆಯನ್ನು ಇಂದ್ರನು ನಿರ್ಲಕ್ಷ್ಯವಾಗಿ ಆನೆಯ ತಲೆಯ ಮೇಲೆ ಹಾಕಿದನು. ಆನೆಯು ಅದನ್ನು ಕಾಲಿನ ಕೆಳಗೆ ಹಾಕಿ ತುಳಿದಾಗ ಮುನಿಗಳ ಕೋಪಕ್ಕೆ ತುತ್ತಾದ ಇಂದ್ರನು ತನ್ನ ಸಕಲ ಸಂಪತ್ತನ್ನು ಕಳೆದುಕೊಂಡು ಭಿಕಾರಿಯಾದನು. ಇಂದ್ರ ಮಾಡಿದ್ದು ಒಂದೇ ತಪ್ಪು, ಅದು ಲಕ್ಷ್ಮಿಗೆ ಮಾಡಿದ ಗೌರವ. ಇಂದು ಪುರುಷರು ತಮ್ಮ ಮನೆಯಲ್ಲಿ ಮಾಡುತ್ತಿರುವ 5 ಪ್ರಮುಖ ತಪ್ಪುಗಳನ್ನು ಗಮನವಿಟ್ಟು ಕೇಳಿ ಮತ್ತು ಹಿಂದೆ ತಿದ್ದಿಕೊಳ್ಳಿ. ತಪ್ಪು 1, ಗೃಹಲಕ್ಷ್ಮಿಯ ಕಣ್ಣೀರು. ಗಂಡಸರು ಮಾಡುವ ಅತಿ ದೊಡ್ಡ ತಪ್ಪು ಹೆಂಡತಿಗೆ ಅವಮಾನ ಮಾಡುವುದು. ಎಲ್ಲಿ ಸ್ತ್ರೀಗೆ ಗೌರವ ಸಿಗುತ್ತದೆಯೋ ಅಲ್ಲಿ ಮಾತ್ರ ದೇವತೆಗಳು ನೆಲೆಸುತ್ತಾರೆ. ಎಲ್ಲಿ ಹೆಂಡತಿ ಕಣ್ಣೀರು ಹಾಕುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ನಿಮ್ಮ ಏಳಿಗೆ ಬೇಕೆಂದರೆ ಮೊದಲು ಮನೆಯ ಹೆಣ್ಣು ಮಕ್ಕಳನ್ನು ಗೌರವಿಸುವುದನ್ನು ಕಲಿಯಿರಿ. ತಪ್ಪು 2, ಅಕಾಲಿಕ ನಿದ್ರೆ. ಬೆಳಿಗ್ಗೆ ಸೂರ್ಯ ಉದಯಿಸಿದರೂ ಏಳದಿರುವುದು ಮತ್ತು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮಲಗುವುದು ದರಿದ್ರ ಲಕ್ಷಣವಾಗಿದೆ. ಸಂಧ್ಯಾಕಾಲದಲ್ಲಿ ಮಲಗುವವನ ಆಯಸ್ಸು ಮತ್ತು ಐಶ್ವರ್ಯ ಎರಡೂ ನಾಶವಾಗುತ್ತದೆ. ತಪ್ಪು 3, ಅನ್ನ ಬ್ರಹ್ಮ ನಿಂದೆ. ಬಡಿಸಿದ ಊಟವನ್ನು ನಿಂದಿಸುವುದು ಅಥವಾ ತಟ್ಟೆಯನ್ನು ಎಸೆಯುವುದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನ. ಅನ್ನವನ್ನು ದ್ವೇಷಿಸಿದವನು ಎಂದು ಉದ್ಧಾರ ಆಗಿಲ್ಲ. ತಪ್ಪು 4, ಪರಸ್ತ್ರೀ ವ್ಯಾಮೋಹ ಮತ್ತು ದುರ್ಬುದ್ಧಿ. ಮನಸ್ಸನ್ನು ಮಲಿನ ಮಾಡಿಕೊಳ್ಳುವವರ ಜಾತಕದಲ್ಲಿ ಸಂಪತ್ತಿನ ಕಾರಕನಾದ ಶುಕ್ರನು ಬಲಹೀನನಾಗುತ್ತಾನೆ. ತಪ್ಪು 5, ಅಶುಚಿತ್ವ. ಸ್ನಾನ ಮಾಡದೆ ತಿನ್ನುವುದು ಅಥವಾ ಉಗುರು ಕಚ್ಚುವುದು ಶನಿ ಮತ್ತು ರಾಹುವಿನ ಲಕ್ಷಣಗಳು. ಲಕ್ಷ್ಮಿ ಶುಚಿಯಾದ ಜಾಗದಲ್ಲಿ ಮಾತ್ರ ಇರುತ್ತಾಳೆ. ಈ ದಾರಿದ್ರ್ಯ ಕಳೆಯಲು 4 ರಾಜ ಪರಿಹಾರಗಳಿವೆ. ಮೊದಲನೆಯದಾಗಿ, ನಿಮ್ಮ ಹೆಂಡತಿ ಅಥವಾ ತಾಯಿಯ ಬಳಿ ಮನಸಾರೆ ಕ್ಷಮೆ ಕೇಳಿ ಅವರಿಗೆ ಇಷ್ಟವಾದ ಸಣ್ಣ ಉಡುಗೊರೆಯನ್ನು ನೀಡಿ ಅವರನ್ನು ಸಂತೋಷವಾಗಿಡಿ. ಯಾವಾಗ ನಿಮ್ಮ ಮನೆಯ ಹೆಣ್ಣು ಮಗಳು ಮನಸಾರೆ ನಗುತ್ತಾಳೋ ಆ ಕ್ಷಣವೇ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಬಲವಾಗುತ್ತಾನೆ. ಎರಡನೆಯದಾಗಿ, ಪ್ರತಿದಿನ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ನೀರು ತೆಗೆದುಕೊಂಡು ಅರ್ಘ್ಯವನ್ನು ಅರ್ಪಿಸಿ. ಮೂರನೆಯದಾಗಿ, ನೀವು ಊಟಕ್ಕೆ ಕೂರುವ ಮುನ್ನ ಮೊದಲ ತುತ್ತನ್ನು ಅಥವಾ ಒಂದು ರೊಟ್ಟಿಯನ್ನು ಹಸು ಅಥವಾ ಪಕ್ಷಿಗಳಿಗೆ ನೀಡಿ ಅನ್ನದಾನ ಮಾಡಿ. ನಾಲ್ಕನೆಯದಾಗಿ, ವಾರಕ್ಕೆ ಒಮ್ಮೆ ಶನಿವಾರದಂದು ಸ್ನಾನ ಮಾಡುವ ನೀರಿಗೆ 1 ಮುಷ್ಟಿ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿ. ಇದರಿಂದ ನಿಮ್ಮ ದೇಹದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಈ ನಿಯಮಗಳನ್ನು ಪಾಲಿಸಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾಳೆ ಮತ್ತು ನಿಮ್ಮ ಸಾಲಗಳೆಲ್ಲವೂ ತೀರುತ್ತವೆ. ಈ ಮಾಹಿತಿ ನಿಮ್ಮ ಹಿತಕ್ಕಾಗಿ ಹೇಳಿದ ಸತ್ಯವಾಗಿದೆ.